ಹಾಯ್ ಫ್ರೆಂಡ್ಸ್, ಮನ್ರುತ್ ಅಡ್ವೈಸರ್ಸ್ಗೆ ಸ್ವಾಗತ. ಮತ್ತು ಲಾಸ್ಟ್ ವೀಡಿಯೋಸಲ್ಲಿ ನಿಮಗೆ ಬೇಸಿಕ್ಸ್ ಆಫ್ ಸ್ಟಾಕ್ ಮಾರ್ಕೆಟ್ ಹೇಳಿದೆ. ಅಂದರೆ ಸ್ಟಾಕ್ ಮಾರ್ಕೆಟ್ ಅಂದರೆ ಏನು, ಮಾರ್ಕೆಟ್ ಅಂದರೆ ಯಾವ ರೀತಿ ವರ್ಕ್ ಆಗುತ್ತೆ, ಮಾರ್ಕೆಟ್ ಇನ್ ದ ಸೆನ್ಸ್ ಸೆಲ್ಲಿಂಗ್ ಅಂದರೆ ಒಂದು ಬಿಸ್ನೆಸ್ ಪ್ಲ್ಯಾಟ್ಫಾರ್ಮ್, ಅದು ಬಯರ್ಸ್ ಮತ್ತು ಸೆಲ್ಲರ್ಸ್ ಇರೋದಕ್ಕೆ ಅದನ್ನು ನಮ್ಮ ಮಾರ್ಕೆಟ್ ಅಂತ ಕರಿತೀವಿ ಅಂತ ಹೇಳಿದ್ದೆ. ಆ್ಯಸ್ ಯೂಶುವಲ್ ಅಂದರೆ ಲೋಕಲ್ ಮಾರ್ಕೆಟು ಮತ್ತು ಸ್ಟಾಕ್ ಮಾರ್ಕೆಟ್ ಎರಡೂ ಸೇಮ್ ಇರುತ್ತೆ ಅಂತಲೂ ಹೇಳಿದ್ದೆ. ಸೊ ಸ್ಟಾಕ್ ಮಾರ್ಕೆಟ್ನ ನಾವು ಸೆಕೆಂಡ್ರಿ ಮಾರ್ಕೆಟ್ ಅಂತ ಕರಿತೀವಿ. ಏನಕ್ಕಂತಂದರೆ ಒಂದು ಕಂಪ್ನಿ ಪ್ರೈಮರಿ ಮಾರ್ಕೆಟಲ್ಲಿರೋಂಥ ಪ್ರಾಡಕ್ಟ್ಸೇ ಆ ಕಂಪ್ನಿ ಪ್ರಾಡಕ್ಟ್ಸು ಪ್ರೈಮರಿ ಮಾರ್ಕೆಟ್ ಅಂದರೆ ಇವಾಗ ಲೋಕಲ್ ಮಾರ್ಕೆಟಲ್ಲಿ ಅಂತ ಸಿಗುತ್ತೆ. ಸಪೋಸ್ ಇವಾಗ ಕೋಲ್ಗೇಟ್, ಡಾಬರ್ ಈ ಥರದ್ದೆಲ್ಲ ನಿಮ್ಮ ಪ್ರಾಡಕ್ಟ್ಸ್ ಸಿಗುತ್ತೆ, ಅದನ್ನು ನಾವು ಪ್ರೈಮರಿ ಮಾರ್ಕೆಟ್ ಅಂತ ಕರಿತೀವಿ. ಅದೇ ಕಂಪ್ನಿ ಅವನು ಡಿಜಿಟಲ್ ಫಾರ್ಮೆಟಲ್ಲಿ ಅವನ ಶೇರ್ಸ್ನ ಮಾರ್ತಾನೆ, ಸೊ ಅದನ್ನು ನಾವು ಸೆಕೆಂಡ್ರಿ ಮಾರ್ಕೆಟ್ ಅಂತ ಕರಿತೀವಿ. ಅದನ್ನು ನಾವು ಸ್ಟಾಕ್ ಮಾರ್ಕೆಟ್ ಅಂತ ಕರಿತೀವಿ. ಸ್ಟಾಕ್ ಮಾರ್ಕೆಟ್ ನಥಿಂಗ್ ಬಟ್ ಶೇರ್ ಮಾರ್ಕೆಟ್ ಎರಡು ಒಂದೇ. ಓಕೆನಾ? ಈಗ ಸ್ಟಾಕ್ ಮಾರ್ಕೆಟಲ್ಲಿ ಎರಡು ಥರ ನಾವಿವಾಗ ಸಪೋಸ್ ಇವಾಗ ಒಂದು ಹೂಡಿಕೆ ಮಾಡಬೇಕು, ಒಂದು ಕಂಪ್ನಿಗೆ ಸ್ಟಾಕ್ಸ್ಗೆ ನಾವು ಇನ್ವೆಸ್ಟ್ ಮಾಡಬೇಕು ಅಂದರೆ ನಾವು ಏನು ಮಾಡಬೇಕು? ಫಸ್ಟು ಸಪೋಸ್ ಇವಾಗ ನನ್ನ ಹತ್ರ ಒಂದು 50,000ನೋ 10,000ನೋ 5,000ನೋ 500 ರೂಪಾಯಿನೋ ಎಷ್ಟಿದೆ, 100 ರೂಪಾಯಿಂದನೂ ಶೇರ್ಸ್ ಇದೆ, 20 ರೂಪಾಯಿಂದನೂ ಶೇರ್ಸ್ ಇದೆ. ಬಟ್ ನಾವು ಯಾವ ಕಂಪ್ನಿ ಶೇರ್ಸಿಗೆ ಇನ್ವೆಸ್ಟ್ ಮಾಡಬೇಕು ಅಂತ ನಾವು ಸ್ಟಾಕ್ ಮಾರ್ಕೆಟಲ್ಲಿ ನಾವು ಫಸ್ಟ್ ತಿಳ್ಕೋಬೇಕು. ಯಾಕೆ ಅಂತಂದರೆ ರೀಸೆಂಟಾಗಿ ನೀವು ನೋಡ್ಬೋದು, ರಾಜೇಶ್ ಎಕ್ಸ್ಪೋರ್ಟ್ಸ್ ಅಂತೇಳಿ, ಅದು ಒಂದೇ ಸತಿ 15 ಲಕ್ಷ ಕೋಟಿ ಸ್ಕ್ಯಾಮ್ ಆಗಿದೆ ಆ ಮಾರ್ಕೆಟಲ್ಲಿ ಅಂತ ನ್ಯೂಸ್ ನೋಡಿರ್ತೀರ. ಸೊ ಅದು 1,000 ರೂಪಾಯಿ ಇದ್ದಿದ್ದು ಪ್ರೈಸು ಒಂದೇ ಸತಿ 150 ರೂಪಾಯಿಗೆ ಬಂದುಬಿಟ್ಟಿದೆ. ಸೊ ಅದನ್ನು ನೆಕ್ಸ್ಟ್ ನಾನು ಹೇಳ್ತಾ ಹೋಗ್ತೀನಿ. ಇನ್ ಫ್ಯೂಚರಲ್ಲಿ ನಿಮಗೆ ಈ ವಿಡಿಯೋಸಲ್ಲಿ ನಿಮಗೆ ಅದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ. ಜಸ್ಟ್ ಬೇಸಿಕ್ ಆಗಿರೋದ್ರಿಂದ ನೀವು ಆ ಸ್ಟಾಕ್ ಮಾರ್ಕೆಟಲ್ಲಿ ಏನು ನೋಡಬೇಕು, ಯಾವ ಥರ ಸ್ಟಾಕ್ಸ್ನ ನೀವು ಅನಲೈಸ್ ಮಾಡಬೇಕು ಅನ್ನೋದನ್ನ ಹೇಳ್ತೀನಿ. ಸಪೋಸ್ ಇವಾಗ ನಿಮ್ಮ ಹತ್ರ ಒಂದಿಷ್ಟು ದುಡ್ಡಿದೆ, ನೀವು ಇನ್ವೆಸ್ಟ್ ಮಾಡಬೇಕು ಅಂದರೆ ಯಾವ ಥರ ಇನ್ವೆಸ್ಟ್ ಮಾಡಬೇಕು? ಸಪೋಸ್ ಇವಾಗ ಅದರಲ್ಲಿ ನಮ್ಮಲ್ಲಿ ಟೆಕ್ನಿಕಲ್ ಮತ್ತು ಫಂಡಮೆಂಟಲ್ ಅನಾಲಿಸಿಸ್ ಅಂತ ಕರಿತೀವಿ. ಫಂಡಮೆಂಟಲ್ ಅನಾಲಿಸಿಸ್ನು ನೋಡಬೇಕು ಮತ್ತು ಟೆಕ್ನಿಕಲ್ ಅನಾಲಿಸಿಸ್ನು ನೋಡಬೇಕು. ಮಾರ್ಕೆಟಲ್ಲಿ ನಿಮಗೆ ಒಳ್ಳೆ ಸ್ಟಾಕ್ ಅಂದರೆ ಒಳ್ಳೆ ಸ್ಟಾಕ್ ಯಾವುದು ಅಂತ ನೀವು ತಿಳ್ಕೊಳ್ಳೋದಕ್ಕೆ ಇವೆರಡು ನಿಮಗೆ ಬೇಕೇ ಬೇಕು. ಓಕೆನಾ? ಫಂಡಮೆಂಟಲ್ ಅನಾಲಿಸಿಸ್ ಅಂದರೆ ಏನು? ಫಂಡಮೆಂಟಲ್ ಅಂದರೆ ಏನು? ಸಪೋಸ್ ಇವಾಗ ಒಂದು ಕಂಪ್ನಿ ಚೆನ್ನಾಗಿದೆಯಾ ಇಲ್ವಾ ಅಂತ ನೀವು ಹೆಂಗೆ ತಿಳ್ಕೊಂತೀರಾ, ಅದನ್ನು ನಾವು ಫಂಡಮೆಂಟಲ್ ಅನಾಲಿಸಿಸ್ ಅಂತ ಕರಿತೀವಿ. ಸಪೋಸ್ ಇವಾಗ ನೀವು ಒಂದು ಎಕ್ಸಾಂಪಲ್ ಹೇಳ್ತೀನಿ. ಈಗ ಒಂದು ಒಳ್ಳೆ ಕಂಪ್ನಿ, ಅಥವಾ ನೀವು ಕಂಪ್ನಿ ಅನ್ನೋದಕ್ಕಿಂತ ಒಂದು ಎಕ್ಸಾಂಪಲ್ ಲೆಕ್ಕಕ್ಕೆ ಹೋದರೆ ಒಂದು ಹೋಟ್ಲು ಅಥವಾ ಒಂದು ಟೀ ಅಂಗಡಿ, ಈ ಥರದ್ದೊಂದು ಕಾಮನ್ ಲೋಕಲ್ ಎಕ್ಸಾಂಪಲ್ಸ್ ಕೊಡ್ತೀನಿ. ಸಪೋಸ್ ಇವಾಗ ಸುರೇಶ್ ಅನ್ನೋಬ್ಬ ಟೀ ಅಂಗಡಿ ಓಪನ್ ಮಾಡಿರ್ತಾನೆ, ರಮೇಶ್ ಅನ್ನೋಬ್ಬ ಟೀ ಅಂಗಡಿ ಓಪನ್ ಮಾಡಿರ್ತಾನೆ. ಅಕ್ಕಪಕ್ಕದಲ್ಲೇ ಓಪನ್ ಮಾಡಿರ್ತಾರೆ. ಬಟ್ ಸುರೇಶ್ ಟೀ ಅಂಗಡಿಲಿ ತುಂಬ ವ್ಯಾಪಾರ ಆಗ್ತಿರುತ್ತೆ. ಕಾರಣ ಅವನ ಕ್ವಾಲಿಟಿ, ಆ ಒಂದು ಟೀ ಚೆನ್ನಾಗಿರುತ್ತೆ, ಆಮೇಲೆ ಅವನು ಸರ್ವಿಸ್ ಚೆನ್ನಾಗಿ ಕೊಡ್ತಿರ್ಬೋದು. ಈ ಥರ ಮತ್ತು ಆ ಸರ್ವಿಸು ಮತ್ತು ಟೀ ಎಲ್ಲ ಚೆನ್ನಾಗಿ ಕೊಡ್ತಿರೋದ್ರಿಂದ ಅದರಲ್ಲಿ ಬಿಸ್ನೆಸ್ ಚೆನ್ನಾಗ್ತಿರುತ್ತೆ. ಸೊ ಹಾಗಾಗಿ ಅಲ್ಲಿ ರೆವೆನ್ಯೂನು ಸಹ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಅದೇ ಥರ ರಮೇಶನ ಟೀ ಅಂಗಡಿಲಿ ಟೀ ಚೆನ್ನಾಗಿಲ್ದಲೇ ಇರ್ಬೋದು, ಸರ್ವಿಸ್ ಚೆನ್ನಾಗಿಲ್ದಲೇ ಇರ್ಬೋದು. ಸೊ ಹಾಗಾಗಿ ಆ ಟೀ ಅಂಗಡಿಲಿ ಬಿಸ್ನೆಸ್ ಇರೋದೇ ಇಲ್ಲ. ಇದು ಈಗ ನಿಮಗೆ ಕಾಮನಾಗಿ ನೀವು ಟೀ ಕುಡಿಬೇಕು. ಈಗ ನಾನು ಟೀ ಕುಡಿಬೇಕು, ನಾನು ಇವಾಗ ಯಾವ ಅಂಗಡಿಗೆ ಹೋಗಬೇಕು? ಈಗ ಸುರೇಶ್ ಅನ್ನೋ ಅಂಗಡಿಲಿ ತುಂಬ ಜನ ಇದ್ದಾರೆ, ಅಲ್ಲಿ ಕಾಮನಾಗಿ ಗೊತ್ತು ಅಲ್ಲಿ ಟೀ ಚೆನ್ನಾಗಿರುತ್ತೆ ಅಂತ. ಸೊ ನಾನು ಟೀ ಕುಡಿಬೇಕು ಅಂದರೆ ನಾನು ಸುರೇಶ್ ಅಂಗಡಿಗೆ ಹೋಗ್ತೀನಿ. ಯಾಕೆ ಅಂತಂದರೆ ಅಲ್ಲಿ ಟೀ ಚೆನ್ನಾಗಿದೆ ಅನ್ನೋ ಕಾರಣಕ್ಕೆ. ಸೊ ಫಂಡಮೆಂಟಲ್ ಅನಾಲಿಸಿಸ್ ಅದೇ ಥರನೇ. ಈಗ ನಿಮಗೆ ಒಂದು ಕಂಪ್ನಿನ ನೀವು ಅನಲೈಸ್ ಮಾಡೋದು ಅದರದ ಬ್ಯಾಲೆನ್ಸ್ ಶೀಟ್ ಮೇಲೆ. ಇದನ್ನು ನಾವು ಫಂಡಮೆಂಟಲ್ ಅನಾಲಿಸಿಸ್ ಅಂತ ಕರಿತೀವಿ. ಅವನು ತಿಂಗಳಿಗೆ ಎಷ್ಟು ಪ್ರಾಫಿಟ್ ಮಾಡ್ತಾ ಇದ್ದಾನೆ, ವರ್ಷಕ್ಕೆ ಎಷ್ಟು ಪ್ರಾಫಿಟ್ ಆಗ್ತಾ ಇದೆ, ತಿಂಗಳಿಗೆ ಎಷ್ಟು ರೆವೆನ್ಯೂ ಬರ್ತಾ ಇದೆ, ವರ್ಷಕ್ಕೆ ಎಷ್ಟು ಪ್ರಾಫಿಟ್ ಮಾಡ್ತಾ ಇದ್ದಾನೆ, ಆ ಪ್ರಾಫಿಟ್ ಅವನ ಎಕ್ಸ್ಪೆನ್ಸಸ್ ಎಷ್ಟಿದೆ ಪರ್ ಇಯರು, ಆ ಎಕ್ಸ್ಪೆನ್ಸ್ ತೆಗೆದು ಅವನಿಗೆ ಎಷ್ಟು ಪ್ರಾಫಿಟ್ ಆಗ್ತಾ ಇದೆ, ಅವನು ಟ್ಯಾಕ್ಸ್ ಕರೆಕ್ಟಾಗಿ ಕಟ್ತಾ ಇದ್ದಾನೆ, ಈ ಥರದನ್ನೆಲ್ಲ ನಾವು ನೋಡೋದನ್ನೇ ಫಂಡಮೆಂಟಲ್ ಅನಾಲಿಸಿಸ್ ಅಂತ ಕರಿತೀವಿ. ಸಪೋಸ್ ಇವಾಗ ನೀವು ನೋಡ್ಬೋದು, ಕಾಮನಾಗಿ ನೀವು ಕೋಲ್ಗೇಟ್ ಟೂತ್ಪೇಸ್ಟ್ ಕೇಳಿರ್ತೀರ. ಇದೇ ಥರ ನಿಮಗೆ ಸುಮಾರು ನೆಸ್ಲೆದು ಕೇಳಿರ್ತೀರ, ಆಮೇಲೆ ಡಾಬರ್ದು ಕೇಳಿರ್ತೀರ, ಡಾಬರ್ ಪ್ರಾಡಕ್ಟ್ಸ್ ಕೇಳಿರ್ತೀರ, ITCದು ಲೇಸು, ಈ ಥರದ್ದೆಲ್ಲ ಸುಮ್ಮನೆ ನೀವು ಕಾಮನಾಗಿ ನೋಡಿರ್ತೀರ. ಲೇಸ್ ಇದೆ, ಈ ಥರ ಸುಮಾರು ಪ್ರಾಡಕ್ಟ್ಸ್ ಇದೆ, ಸಿಗರೇಟ್ಸ್ ಇದೆ, ITCದು.
ಇದೇ ಥರ ಕೋಲ್ಗೇಟ್ದು ಟೂತ್ ಪೇಸ್ಟ್ ಇದೆ, ಇದೇ ಥರ ನೆಸ್ಟ್ಲೇದು ಸುಮಾರು ಚಾಕ್ಲೇಟ್ಸು ಆ ಥರದ್ದೆಲ್ಲ ಫುಡ್ ಪ್ರಾಡಕ್ಟ್ಸ್ ಇದೆ. ನಿಮಗೆ ದಿನನಿತ್ಯ ನೋಡೋ ಅಂಥ ಕಂಪ್ನಿಗಳು, ಓಕೆನಾ, ಈ ಕಂಪ್ನಿಗಳು ಹೇಗಿದೆ ಅಂದರೆ ಅವ್ರದ್ದು ರೆವೆನ್ಯೂ ಯಾವ ಥರ ಇದೆ, ಅವ್ರದ್ದು ವರ್ಷದಲ್ಲಿ ಪ್ರಾಫಿಟ್ ಎಷ್ಟಿದೆ, ಆ ಪ್ರಾಫಿಟ್ಟು ವರ್ಷದಿಂದ ವರ್ಷಕ್ಕೆ ಇನ್ಕ್ರೀಸ್ ಆಗ್ತಾ ಇದೆಯಾ, ಈ ವರ್ಷ ಕರೆಕ್ಟ್ ಅಂದರೆ 24ಅಲ್ಲಿ ಪ್ರಾಫಿಟ್ ಚೆನ್ನಾಗಿತ್ತು, 2025ಅಲ್ಲಿ ಪ್ರಾಫಿಟ್ ಡಿಕ್ರೀಸ್ ಆಗಿದೆ ಅಂತಂದರೆ ನೀವು ಅಲ್ಲಿ ಯೋಚನೆ ಮಾಡ್ಬೇಕೇನಂದರೆ ಯಾಕೆ ಡಿಕ್ರೀಸ್ ಆಯಿತು 24ಇಂದ 25ಗೆ. ಸೊ 25 to 26 ಹಿಂಗೆ ನೀವು ಕ್ವಾರ್ಟರ್ಲಿ ಅಥವಾ ಆ್ಯನ್ಯಲಿ ನೀವು ಪ್ರಾಫಿಟ್ ಏನಿದೆ ಕಂಪ್ನಿದು ಮತ್ತು ಹೇಗೆ ಪರ್ಫಾರ್ಮೆನ್ಸ್ ಮಾಡ್ತಾ ಇದೆ, ಜನ ಅದನ್ನು ಜಾಸ್ತಿ ಇನ್ವೆಸ್ಟ್ ಮಾಡ್ತಾ ಇದ್ದಾರಾ, ಅದು ರೆವೆನ್ಯೂ ಜನ್ರೇಟ್ ಅಂದರೆ ಇವಾಗ ಈಕ್ವಿಟಿ ಶೇರ್ಸ್ ಎಷ್ಟಿದೆ ಪ್ರಮೋಟರ್ಸ್ದು. ಸಪೋಸ್ ಏನಾಗಿರುತ್ತೆ, ಕೆಲವರೆಲ್ಲ ಕೆಲವೊಂದಿಷ್ಟು ಕಂಪ್ನಿಗಳಿದ್ದಾವೆ. ಸೊ ಆ ಕಂಪ್ನಿಗಳ್ದು ಏನಿರಂದರೆ ಪ್ರಮೋಟರ್ ಹೋಲ್ಡಿಂಗ್ಸೇ ಇರೋಲ್ಲ. ಸಪೋಸ್ ಇವಾಗ ನನ್ನೊಂದು ಕಂಪ್ನಿ ಇದೆ ಅಂತ ಅಂದರೆ ನಾನು ಎಲ್ಲ ಶೇರ್ಸ್ನೂ ಇಶ್ಯೂ ಮಾಡಿಬಿಟ್ಟಿರ್ತೀನಿ, ನನಗೆ ಆ ಕಂಪ್ನಿ ಮೇಲೆ ಏನು ಹೋಲ್ಡಿಂಗೇ ಇರೋಲ್ಲ. ಯಾಕೆ ಅಂತಂದ್ರೆ ನನ್ನ ಹತ್ರ ಶೇರ್ಸ್ ಕಡಿಮೆ ಇರುತ್ತೆ. ಎಕ್ಸಾಂಪಲ್ ನೀವು ರಿಲಯನ್ಸ್ ನೋಡಿರಿ, ಆಲ್ಮೋಸ್ಟ್ 80% ಆಫ್ ದ ಸ್ಟಾಕ್ಸ್ ಅಥವಾ ಶೇರ್ಸು ಪ್ರಮೋಟರ್ ಹೋಲ್ಡಿಂಗಲ್ಲೇ ಇರುತ್ತೆ, ಅಂದರೆ ಮುಖೇಶ್ ಅಂಬಾನಿ ಕೈಯಲ್ಲೇ ಇದೆ. ಹಾಗಾಗಿ ಆ ರಿಲಯನ್ಸಲ್ಲಿ ಏನೇ ಮೇಜರ್ ಚೇಂಜಸ್ ಆದ್ರೂ ಅವ್ರು ಮೇಜರ್ ಡಿಸಿಷನ್ ತಗೊಳ್ತಾರೆ. ಸೊ ಈ ಥರ ನಾವು ಕಂಪ್ನೀಸ್ನ ಅನಲೈಸ್ ಮಾಡಬೇಕು. ಸೊ ಈಗ ಭಾರತಿ ಏರ್ಟೆಲ್ ತಗೊಳ್ರಿ, ಆಮೇಲೆ ನೀವು ನೀವು ಆಲ್ಮೋಸ್ಟ್ ಎಲ್ಲರೂ ಕಮ್ಯುನಿಕೇಷನ್ಗೆ ಏರ್ಟೆಲ್ ಸಿಮ್ ಯೂಸ್ ಮಾಡ್ತೀರಾ, ಜಿಯೋ ಸಿಮ್ ಯೂಸ್ ಮಾಡ್ತಾ ಇರ್ತೀರಾ. ಸೊ ಈ ಥರ ನೀವು ನೋಡಬೇಕಂದ್ರೆ ಕಂಪ್ನಿ ರೆವೆನ್ಯೂ ಹೇಗಿದೆ, ವರ್ಷದಿಂದ ವರ್ಷಕ್ಕೆ ಯಾವ ಥರ ಪರ್ಫಾರ್ಮೆನ್ಸ್ ಮಾಡ್ತಾ ಇದೆ, ಎಕ್ಸ್ಪೆನ್ಸ್ ಎಷ್ಟಿದೆ, ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಎಷ್ಟಿದೆ, ಇದನ್ನೆಲ್ಲ ನೋಡಬೇಕು. ಇದನ್ನೆಲ್ಲ ನೋಡಿದಾಗ ನಿಮಗೆ ಆ ಕಂಪ್ನಿ ಪ್ರಾಫಿಟಲ್ಲಿದೆಯಾ ಲಾಸಲ್ಲಿದೆಯಾ, 2025ಅಲ್ಲಿ ಎಷ್ಟು ಪ್ರಾಫಿಟ್ ಇತ್ತು, 26ಅಲ್ಲಿ ಎಷ್ಟು ಪ್ರಾಫಿಟ್ ಇದೆ, ಪ್ರಾಫಿಟಲ್ಲಿ ಇನ್ಕ್ರೀಸ್ ಆಗಿದೆ ಅಂತಂದರೆ ಅಲ್ಲಿ ಸುಮಾರು ಶೇರ್ಸಲ್ಲಿ ಜಾಸ್ತಿ ಬೈ ಮಾಡ್ತಾ ಇದ್ದಾರೆ ಜನ ಅಂತ. ಸೊ ಹಾಗಾಗಿ ನೀವೇನು ಮಾಡ್ಬೋದು, ಆ ಸ್ಟಾಕ್ಸಲ್ಲಿ ನೀವು ಇನ್ವೆಸ್ಟ್ ಮಾಡ್ಬೋದು. ಸೊ ಇದೇ ಥರ ಕಂಪ್ನೀಸ್ ROE, ROCE, ROA ಈ ಥರದ್ದೆಲ್ಲ ಬರುತ್ತೆ. ROE ಅಂತಂದರೆ ರಿಟರ್ನ್ ಆನ್ ಈಕ್ವಿಟಿ, ಅಥವಾ ನೀವು ಕ್ಯಾಪಿಟಲ್ ಮಾರ್ಕೆಟಲ್ಲಿ ಮೀನ್ಸ್ ಶೇರ್ ಮಾರ್ಕೆಟಲ್ಲಿ ಆ ಕಂಪ್ನಿ ಶೇರ್ಸು ಎಷ್ಟು % ರಿಟರ್ನ್ಸ್ ಕೊಟ್ಟಿದೆ ಈಕ್ವಿಟಿ ಮೇಲೆ ಅಂತ ನಾವು ನೋಡಬೇಕು. ಅದನ್ನು ನಾವು ROE, ರಿಟರ್ನ್ ಆನ್ ಈಕ್ವಿಟಿ ಅಂತ ಕರಿತೀವಿ, ಗೊತ್ತಾಯ್ತಾ. ಅದೇ ಥರ ROA ಈ ಥರದ್ದೆಲ್ಲ ನೀವು ರೇಷಿಯೋಸ್ ನೋಡಬೇಕು. ಈ ರೇಷಿಯೋಸ್ ನೋಡ್ಬಿಟ್ಟು ನೀವು ಇನ್ವೆಸ್ಟ್ ಮಾಡೋದಕ್ಕೆ ನೀವು ಪ್ಲ್ಯಾನ್ ಮಾಡ್ಬೋದು. ಸೊ ಇದೇ ಥರನೇ PE ರೇಷಿಯೋ, PB ರೇಷಿಯೋ ಅಂತ ಕರಿತೀವಿ, ಓಕೆನಾ. ಇದನ್ನು ನೀವು ಚೆಕ್ ಮಾಡ್ತಾ ಹೋಗ್ಬೇಕು. PB ರೇಷಿಯೋ ಎಷ್ಟಿದೆ, PE ರೇಷಿಯೋ ಎಷ್ಟಿದೆ, ROE ಎಷ್ಟಿದೆ, ROA ಎಷ್ಟಿದೆ, ಓಕೆನಾ. ಆಮೇಲೆ ROCE ಎಷ್ಟಿದೆ, ರಿಟರ್ನ್ ಆನ್ ಈಕ್ವಿಟಿ ಎಂಪ್ಲಾಯ್ಡ್ ಅಂತ ಕರಿತೀವಿ. ಅದನ್ನೆಲ್ಲ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ROE ಅಂದ್ರೇನು, ROA ಅಂದ್ರೇನು, PE ರೇಷಿಯೋ ಅಂದ್ರೇನು, PB ರೇಷಿಯೋ ಅಂದ್ರೇನು, EBITDA ಅಂದ್ರೇನು, ಪ್ಯಾಟ್ ಅಂದ್ರೇನು, ಪ್ಯಾಟ್ ಎಷ್ಟು % ಇರಬೇಕು ಅಂದರೆ ಪ್ಯಾಟ್ ಮೀನ್ಸ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಅಂತೇಳಿ, EBITDA ಅಂತಂದರೆ ಪ್ರಾಫಿಟ್ ಅಂತಲೇ, ಬಟ್ ಅದನ್ನು EBITDA ಅಂತಲೇ ಕರಿತೀವಿ, ಓಕೆನಾ. ಹೀಗೆ ನಾವು ರೇಷಿಯೋಸ್ ನೋಡಬೇಕಾಗತ್ತೆ. ಅದರಲ್ಲಿ ಎಷ್ಟು % ಇದ್ದರೆ ನಿಮಗೆ ಆ ಕಂಪ್ನಿನ ಅದರಲ್ಲಿ ಕಂಪ್ನಿಲಿ ಇನ್ವೆಸ್ಟ್ ಮಾಡ್ಬೋದು ಅನ್ನೋದು ಅದರಲ್ಲಿ ಗೊತ್ತಾಗುತ್ತೆ. ಸೊ ಅದೇ ಥರ ನಿಮಗೆ ಸಪೋಸ್ ಇವಾಗ ನೀವು ಡೈಲಿ ನೀವು ಸ್ವಲ್ಪ ನ್ಯೂಸಸ್ನ ಅಬ್ಸರ್ವ್ ಮಾಡ್ತಾ ಇರ್ಬೇಕಂದ್ರೆ ಫಂಡಮೆಂಟಲ್ ಅನಾಲಿಸಿಸ್ ಅಂತ ಅಂದಾಗ ಇವಾಗ ಆಗು ಹೋಗುಗಳಿಗೂ ನಿಮಗೂ ಗೊತ್ತಿರಬೇಕು. ಸಪೋಸ್ ಇವಾಗ ಓಲಾ ಒಂದು ಎಲೆಕ್ಟ್ರಿಕ್ ಸ್ಕೂಟರ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಬಟ್ ಈಗ ಸುಮಾರು ಓಲಾ ಸ್ಟಾಕ್ಸು ಅಂದರೆ ಓಲಾ ಸ್ಟಾಕ್ಸ್ ತುಂಬ ಬಿದ್ದುಬಿಟ್ಟಿದೆ. ಸ್ಟಾಕ್ ಏನಕ್ಕೆ ಬಿದ್ದಿದೆ, ಯಾಕೆ ಅಂದರೆ ಒಂದು ಸರ್ವಿಸ್ ಸರಿಯಾಗಿ ಕೊಡ್ತಾ ಇರಲಿಲ್ಲ. ಹಾಗಾಗಿ ಬ್ಯಾಟ್ರಿ ಅಂದರೆ ಗಾಡೀಲಿ ತುಂಬ ಪ್ರಾಬ್ಲಮ್ ಬರ್ತಾಯಿತ್ತು, ಸರ್ವಿಸ್ ಕರೆಕ್ಟಾಗಿ ಕೊಡ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಡಿಮ್ಯಾಂಡ್ ಕಡಿಮೆ ಆಗ್ತಾ ಹೋಯಿತು. ಅಂದರೆ ಆ ಓಲಾ ಸ್ಕೂಟರ್ಸ್ ಅಂತ ಬೈ ಮಾಡೋರು ಕಮ್ಮಿ ಆಗ್ತಾ ಹೋದರು. ಪ್ಯಾರಲಾಗಿ ಏತರ್ ಚೆನ್ನಾಗಾಯಿತು, ಆಮೇಲೆ TVSನವ್ರು ಬಿಟ್ಟರು, ಆಮೇಲೆ ಹೋಂಡಾದವ್ರು ಬಿಟ್ಟರು. ಹಿಂಗೆ ಸುಮಾರು ಪ್ರಾಡಕ್ಟ್ಸ್ಗಳು ಅಂದರೆ ಸುಮಾರು ಕಂಪ್ನೀಸು ಬರ್ತಾ ಹೋದವು ಅಂದರೆ ಎಲೆಕ್ಟ್ರಿಕ್ ವೆಹಿಕಲ್ ಸೆಕ್ಟರಲ್ಲಿ. ಸೊ ಅವಾಗೇನಾಯಿತು, ಎಲ್ಲ ಓಲಾ ಬಿಟ್ಬಿಟ್ಟು ಪರ್ಯಾಯ ಅಂದರೆ ಫರ್ದರ್ ಈಗ ಏತರ್ ನೋಡಿದರು, ಇನ್ನು ಕೆಲವರು TVS ನೋಡಿದರು. ಸೊ ಈಗ ಅವ್ನ ಸರ್ವಿಸ್ ಕರೆಕ್ಟಾಗಿ ಕೊಡ್ತಿಲ್ಲ ಅನ್ನೋ ಕಾರಣಕ್ಕೆ ಬೈಯರ್ಸ್ ಏನಾಯಿತು ಆಲ್ಮೋಸ್ಟ್ ಕಡಿಮೆ ಆದರು. ಸೊ ಏನಾಯಿತು, ರೆವೆನ್ಯೂ ಜನ್ರೇಷನ್ ಕಡಿಮೆ ಆಯಿತು, ಆಮೇಲೆ ಎಕ್ಸ್ಪೆನ್ಸ್ ಜಾಸ್ತಿ ಆಯಿತು, ಪ್ರಾಫಿಟ್ ಕಡಿಮೆ ಆಗ್ತಾ ಹೋಯಿತು, ನೆಗೆಟಿವ್ ಪ್ರಾಫಿಟಿಗೆ ಬಂತು.
ಸೊ ಈಗ ಸ್ಟಾಕ್ಸು ಫಸ್ಟು 100 ರೂಪಾಯಿಗಿತ್ತು, ಈಗ 32 ರೂಪಾಯಿಗೆ ಬಂದಿದೆ. ಸೊ ಕಾರಣ ಏನು? ಇವನು ಪ್ರೈಮರಿ ಮಾರ್ಕೆಟಲ್ಲಿ ಇವನು ಸರಿಗೆ ಸರ್ವಿಸ್ ಕೊಡ್ತಾ ಇಲ್ಲ ಅನ್ನೋದೇ. ಅರ್ಥ ಆಯ್ತಾ? ನಾನು ಯಾಕೆ ನಿಮಗೆ ಟೀ ಶಾಪ್ದು ಉದಾಹರಣೆ ಕೊಟ್ಟೆ ಅಂದರೆ ಗೊತ್ತಾಯ್ತಾ? ಈಗ ಓಲಾ ಕಂಪ್ನಿದೆ ನಿಮಗೆ ಎಕ್ಸಾಂಪಲ್. ಏನಪ್ಪ ಅಂತಂದರೆ ಓಲಾ ಸ್ಕೂಟರು ಫಸ್ಟಿಗೆ ಸ್ಟಾರ್ಟಿಂಗ್ ಬಂದಾಗ ಒಂದು ಒಳ್ಳೆ ಹೈಪ್ ಕ್ರಿಯೇಟ್ ಮಾಡ್ತು. ಬಟ್ ಈಗ ಆ ಹೈಪ್ ಇಲ್ಲ. ಯಾಕೆ ಅಂತಂದರೆ ಪರ್ಯಾಯವಾಗಿ ಸುಮಾರು ಸ್ಕೂಟರ್ಸ್ ಅಂದರೆ ಸುಮಾರು ಕಂಪ್ನಿಗಳು ಬಂದಿದ್ದಾವೆ. ಅದೇ ಥರನೇ ಏತರು, ಟಿ ವಿ ಎಸ್ಸು, ಈ ಥರ ಬಜಾಜ್ ಚೇತಕ್ ಅಂತ ಬಿಟ್ಟ. ಸೊ ಹೀಗಾಗಿ ಸುಮಾರು ಇ ವಿ ಸೆಕ್ಟ್ರಲ್ಲಿ ಸುಮಾರು ಕಂಪ್ನೀಸ್ ಬಂದಿರೋದ್ರಿಂದ ಆ ಓಲಾನ ಸ್ಟಾಕ್ಸ್ಗೆ ಡಿಮ್ಯಾಂಡ್ ಕಡಿಮೆ ಆಗ್ತಾ ಹೋಯ್ತು. ಯಾಕೆಂದರೆ ಅವ್ನು ಸರ್ವಿಸ್ ಕರೆಕ್ಟಾಗಿ ಕೊಡ್ತಾ ಇಲ್ಲ ಅಂತ. ಅದನ್ನೇ ಬೇರೆ ಕಂಪ್ನಿಯವ್ರು ಏನು ಮಾಡಿದರು, ಕ್ಯಾಶ್ ಮಾಡ್ಕೊಂಡ್ರು, ಸರ್ವಿಸ್ ಚೆನ್ನಾಗಿ ಕೊಟ್ಟರು. ಆಮೇಲೆ ಈಗ ಅವರಿಗೆ ಸೇಲ್ಸ್ ಇನ್ಕ್ರೀಸ್ ಆಗ್ತಾ ಹೋಯ್ತು, ಪ್ರಾಫಿಟ್ ಆಗ್ತಾ ಹೋಯ್ತು. ಬಟ್ ಸ್ಟಾರ್ಟಿಂಗೇ ಬಂದಿದ್ದಂಥ ಓಲೋ ಸ್ಟಾಕ್ಸಲ್ಲಿ ಈಕ್ವಿಟಿಯಲ್ಲಿ ತುಂಬ ಫಾಲ್ ಆಯಿತು. ಆಮೇಲೆ ರೆವೆನ್ಯೂ ಜನ್ರೇಷನ್ ಕಡಿಮೆ ಆಯಿತು, ಎಕ್ಸ್ಪೆನ್ಸ್ ಜಾಸ್ತಿ ಆಯಿತು. ಹಾಗಾಗಿ ಎಕ್ಸ್ಪೆನ್ಸ್ ಜಾಸ್ತಿ ಆಯಿತು ಅನ್ನೋ ಕಾರಣಕ್ಕೆ ಪ್ರಾಫಿಟ್ಟು ಪೂರ್ತಿ ನೆಗೆಟಿವ್ಗೆ ಬಂದ್ಬಿಡ್ತು. ಈಗ ಆಲ್ಮೋಸ್ಟ್ ಅವ್ರ ಕಂಪ್ನಿ ಒಂದಿಷ್ಟು ಶೇರ್ಸ್ನ ಮಾರಿದ್ರು ಕೂಡ ನೆಕ್ಸ್ಟ್ ಇವಾಗ ಅವರು ಬೈ ಪ್ರಾಡಕ್ಟ್ಸ್ ಅಂದರೆ ಇವಾಗ ಎಕ್ಸ್ಟ್ರಾ ಈಗ ಓಲಾ ಬರೀ ಸ್ಕೂಟರ್ ಇತ್ತು, ಈಗ ಬೈಕ್ ಈ ಥರ ಅಡ್ವಾನ್ಸ್ಡ್ ಎಲೆಕ್ಟ್ರಿಕ್ ವೆಹಿಕಲ್ನ ಬಿಡಬೇಕು ಅನ್ನೋ ಥರ ಪ್ಲ್ಯಾನಲ್ಲಿದ್ದಾರೆ. ಅವರೇ ಈ ಲೀಥಿಯಂ ಬ್ಯಾಟ್ರಿನ ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಂತಿದ್ದಾರೆ. ಯಾಕೆಂದರೆ ಮೇಜರಾಗಿ ಓಲಾದ್ದು ಪ್ರಾಬ್ಲಮ್ ಬರ್ತಿದ್ದೆ ಬ್ಯಾಟ್ರಿ ಪ್ರಾಬ್ಲಮ್ಮೇ ಅವರಿಗೆ ಮೇಜರಾಗಿ ಡ್ರಾಬ್ಯಾಕ್ ಆಗಿದ್ದು. ಉಡಾಫೆ ಆನ್ಸರ್ಗಳು ಕೊಟ್ಟರು. ಅಂದರೆ ಸರ್ವಿಸಿಗೆ ಹೋದಾಗ ಇ ವಿ ಸ್ಕೂಟರ್ಗಳಂದರೆ ಇದೆಲ್ಲ ಪ್ರಾಬ್ಲಮ್ ಬರೋದೇ ಸಹಜ. ಹಾಗಾಗಿ ಆ ಥರ ಕಾಮನ್ ಅದು, ನೀವು ಬೇರೆ ಬ್ಯಾಟ್ರಿ ಹಾಕ್ಸ್ಕೋಬೇಕಾಗತ್ತೆ, ಅದಕ್ಕೆ ಎಕ್ಸ್ಟ್ರಾ ಚಾರ್ಜಸ್ಸು ಅದು ಇದು ಅಂತೇಳಿ. ಸೊ ಹಾಗಾಗಿ ಏನಾಯಿತು, ಓಲಾ ಅದ್ರ ಡಿಮ್ಯಾಂಡ್ ಕಳ್ಕಂತು. ಇದೇ ಥರ ಮಾರ್ಕೆಟಲ್ಲಿ ನೀವು ಫಸ್ಟ್ ನೋಡಬೇಕಾಗಿರೋದು ಪ್ರೈಮರಿ ಮಾರ್ಕೆಟಲ್ಲಿ ಅವರು ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದಾರೆ ಅಂತ. ಸೆಕೆಂಡ್ರಿ ನೀವು ಎರಡನೇದು ನೋಡಬೇಕಾಗಿರೋದು ಅವರು ವರ್ಷದಲ್ಲಿ ಪ್ರಾಫಿಟಲ್ಲಿದ್ದಾರಾ, ವರ್ಷದಲ್ಲಿ ಲಾಸಲ್ಲಿದ್ದಾರಾ, ಅದನ್ನು ನೋಡಬೇಕು. ಆ ನಂತರ ನಿಮಗೆ ರೇಷಿಯೋಸ್ ಹೇಳಿದ್ನಲ್ಲ, ROE, ROCE, ಆಮೇಲೆ ROA, PE ರೇಷಿಯೋ, PB ರೇಷಿಯೋ, ಎಬಿಟಾ, ಪ್ಯಾಟ್, ಇವನ್ನೆಲ್ಲ ನಿಮಗೆ ಎಕ್ಸ್ಪ್ಯಾಂಡ್ ಮಾಡಿ ಅಂದರೆ ವಿಸ್ತೃತ ರೂಪದಲ್ಲಿ ಹೇಳಿ ಅದ್ರ ಬಗ್ಗೆ ನಿಮಗೆ ನೀಟಾಗಿ ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಹಾಗೆ ನಿಮಗೆ ಹೆಚ್ಚಿನದಾಗಿ ಇದೇ ಥರ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಬೇಕು ಅಂದರೆ ನಮ್ಮ ಯೂಟ್ಯೂಬ್ ಮತ್ತು ಇನ್ಸ್ಟಾನ ಫಾಲೋ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಸೊ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.